ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೇರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. 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 ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಸ್ವರ್ಗ ಮೃತ್ಯು ಪಾತಾಳಗಳಲ್ಲಿರುವ ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೆ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದೆ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದೆ ಧನ್ಯನಾಗಿ ಮಾಡಲು ಬಂದ ಉನ್ನತ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಗಾರಿಗಳಿಗೆ ನಾನ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ
ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಾನೆನ್ನನ ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾನೆನ್ನನ ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಕಣ್ಣೀರಿನ ಸಮಯದಿ ತಾಯಾಗಿರು, ಕಷ್ಟದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಾಗಿರು, ಕಷ್ಟದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಪ್ರೀತಿಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಇಂದು ಮತ್ತೇನಿಗೆ ಬರೆದ ಸುವಾರ್ತೆ 9ನೇ ಅಧ್ಯಾಯ 35ರಿಂದ 38 ವಾಕ್ಯಗಳು. ಯೇಸು ಎಲ್ಲ ಊರುಗಳನ್ನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರಪಟ್ಟನು. ಆಗ ತನ್ನ ಶಿಷ್ಯರಿಗೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಆಮೆನ್. ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ. ಆಮೆನ್. ಇಲ್ಲಿ ಯೇಸು ತನ್ನ ಶಿಷ್ಯರಿಗೆ ಪ್ರಾರ್ಥಿಸುವುದಕ್ಕೆ ಹೇಳ್ತಾನೆ. ಯಾತಕ್ಕೋಸ್ಕರ ಪ್ರಾರ್ಥಿಸಬೇಕು ಅಂದರೆ, ಕೆಲಸದವರನ್ನು ದೇವರ ಕೆಲಸಕ್ಕೆ ಕೆಲಸದವರನ್ನು ದೇವರು ಕಳುಹಿಸಿಕೊಡಬೇಕೆಂದು ಬೇಡಿಕೊಳ್ಳಿರಿ. ಬೆಳೆಯು ಬಹಳ. ಸಾಧಾರಣವಾಗಿ ಈ ಕೆಲಸದವ್ರನ್ನ ನಾವು ನೋಡುವಾಗ, ಈ ಪ್ರಪಂಚದಲ್ಲಿ ನಾವು ನೋಡುವಾಗ ಡಾಕ್ಟ್ರ್ ಕೆಲಸ ಮಾಡೋರು ಇರ್ತಾರೆ, ಕಲೆಕ್ಟರ್ ಕೆಲಸವ್ರು ಮಾಡೋರಿದ್ದಾರೆ, ಇಂಜಿನಿಯರಿಂಗ್ ಕೆಲಸ ಮಾಡೋರಿದ್ದಾರೆ, ಸಾಧಾರಣವಾಗಿ ಎಂಪ್ಲಾಯೀಸ್ ಅಂತ ಹೇಳಿ ಕರೀತಾರೆ. ಅನೇಕ ರೀತಿಯಾದ ಕೆಲಸಗಳು ಮಾಡ್ತಾರೆ. ಸಾಫ್ಟ್ವೇರ್, ಹಾರ್ಡ್ವೇರ್, ಈ ಥರ ಅನೇಕ ಕೆಲಸ ಮಾಡ್ತಾರೆ. ಮಾತ್ರವಲ್ಲ, ಪೇಂಟರ್ಸ್ ಇರ್ತಾರೆ, ಕುಕ್ ಇರ್ತಾರೆ, ಆಮೇಲೆ ಡ್ರೈವರ್ಸ್ ಇರ್ತಾರೆ, ಮೇಸನ್ಸ್ ಇರ್ತಾರೆ. ಇದರಲ್ಲಿ ಬಹಳ ಪ್ರಾಮುಖ್ಯವಾದದ್ದಂದರೆ ಮನೆ ಕೆಲಸ ಮಾಡೋರು. ಅವರಿಗೆ ಭಾಳ ಡಿಮಾಂಡ್ ಇವತ್ತು. ಅನೇಕ ಸರಿ ನಾವೇ ಪ್ರಾರ್ಥನೆ ಮಾಡ್ತೀವಿ, ನಮ್ಮ ಮನೆಗೆ ಒಂದು ಒಳ್ಳೆ ಕೆಲಸಗಾರನ ಕಳಿಸ್ಕೊಡ್ರಪ್ಪ ಅಂತೇಳಿ. ಸಹೋದರ ಸಹೋದರಿ, ಇಲ್ಲಿ ಯೇಸು ಏನು ಹೇಳ್ತಾ ಇದ್ದಾನೆಂದರೆ, ಕೆಲಸಗಾರರು ಬೇಕು, ದೇವರ ರಾಜ್ಯಕ್ಕೆ ಕೆಲಸಗಾರರು ಬೇಕು. ಅಂದರೆ ಒಂದು ಕೆಲಸ ಗೊತ್ತಿರಬೇಕು ಒಬ್ಬ ವ್ಯಕ್ತಿಗೆ. ಈಗ ಒಬ್ಬ ಪೇಂಟ್ರ್ ಇದ್ದರೆ ಅವರಿಗೆ ಪೇಂಟಿಂಗ್ ಕೆಲಸ ಗೊತ್ತಿರಬೇಕು. ಒಬ್ಬರು ಡಾಕ್ಟ್ರ್ ಇದ್ದರೆ ಅವರಿಗೆ ಡಾಕ್ಟ್ರ್ ಕೆಲಸ ಗೊತ್ತಿರಬೇಕು. ಸೊ ಇಲ್ಲಿ ಯೇಸು ಶಿಷ್ಯ ನೋಡ್ಬಿಟ್ಟು ಹೇಳ್ತಾನೆ, ಬೆಳೆ ಬಹಳ. ಯಾಕಂದರೆ ಅನೇಕ ರೀತಿ ರೋಗಗಳನ್ನು ಯೇಸು ಗುಣ ಮಾಡ್ತಾ ಇದ್ದ. ಅನೇಕ ರೀತಿ ಜನರು ಬರುವಂಥ ಸಮಸ್ಯೆಗಳನ್ನು ಯೇಸು ನೀಗಿಸ್ತಾ ಇದ್ದ. ಅದರಿಂದ ಸುಮಾರು ಜನ ಯೇಸುವಿನ ಹಿಂದೆ ಓಡಿ ಬರ್ತಾಯಿದ್ರು. ಆಗ ಅವ್ರು ನೋಡ್ಬಿಟ್ಟು ಶಿಷ್ಯರಿಗೆ ಅದು ಹೇಳ್ಕೊಡ್ತಾನೆ. ಸಹೋದರ ಸಹೋದರಿ, ಇಂದು ಸಹ ನಾವು ಈ ಗುರಿಗಳನ್ನಿಟ್ಟು ದೇವ್ರು ನೋಡಿ ಪ್ರಾರ್ಥಿಸಬೇಕು. ದೇವರೇ, ಕೆಲಸಗಾರನ ಕಳಿಸ್ಕೊಡು, ಮಾತ್ರವಲ್ಲ ಆ ಕೆಲಸಕ್ಕೆ ಕರೆದಂಥವರು ಈ ರೀತಿಯಾದ ಕೆಲಸವನ್ನು ಮಾಡಬೇಕು ಅಂತೇಳಿ 2 ಪ್ರಾರ್ಥನೆ ಗುರಿ ಇಟ್ಟು ಪ್ರತಿನಿತ್ಯ ದೇವ್ರು ನೋಡಿ ಪ್ರಾರ್ಥನೆ ಮಾಡಬೇಕು. ಅಂದರೆ ಇಲ್ಲಿ ಯೇಸು ಹೇಳುವಂಥ ಕೆಲಸವೇನು ಅಂತ ನಾವು ಎರಡನೇದಾಗಿ ಇಲ್ಲಿ ಗಮನಿಸ್ತೇವೆ. ಮೊದಲನೇದಾಗಿ ಕೆಲಸಗಾರ ನೋಡಿ ಬೇಡಬೇಕು ಅಂತ ಹೇಳ್ತಾನೆ. ಕೆಲಸ ಎಂಥ ಕೆಲಸ ಅಂತೇಳಿ 10ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಹೇಳ್ತಾನೆ, ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧಿ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. ಅಪ್ಪ, ಎಂದಾದರೂ ನಾವು ಪ್ರಾರ್ಥಿಸಿದ್ದೇವೆ ಈ ರೀತಿಯಲ್ಲಿ? ದೇವರೇ, ಅನೇಕ ರೋಗಿಗಳಿದ್ದಾರೆ, ಆ ರೋಗಿಗಳನ್ನು ಗುಣ ಮಾಡುವಂಥ ಕೆಲಸಗಾರನ ಕಳಿಸ್ಕೊಡು ದೇವರೇ. ಪ್ರಾರ್ಥನೆ. ಅನೇಕ ರೋಗಿಗಳಿದ್ದಾರೆ ಇವತ್ತು. ಎಲ್ಲಿ ನೋಡಿದ್ರೇನು ಜನರನ್ನ ಅನೇಕ ವಿಧವಾದ ರೋಗಗಳು ಕಾಡ್ತಾ ಇದೆ. ಆದರೆ ಸಭೆಯಾದಂಥ ನಾವು, ಯೇಸು ಕ್ರಿಸ್ತನ ಶಿಷ್ಯರಾದಂಥ ನಾವು, ಯೇಸುವನ್ನು ಹಿಂಬಾಲಿಸುವಂಥವರಾದಂಥ ನಾವು ಏನು ಮಾಡಬೇಕು ಅಂದರೆ, ಆ ರೀತಿಯಾದ ಬೆಳೆ ಅಂದರೆ ಆ ರೋಗಿಗಳನ್ನು ನೋಡೋದಕ್ಕೆ ಇವತ್ತು ಅವರಿಗೆ ಬೆಡ್ ಇಲ್ಲ. ಇವತ್ತು ಸಮಸ್ಯೆ ಅಷ್ಟೊಂದಿದೆ. ಯೇಸು ತನ್ನ ಶಿಷ್ಯ ನೋಡಿ ಹೇಳ್ತಾನೆ, ನೋಡಿ ಬೆಳೆ ಬಹಳ, ಎಲ್ಲಿ ನೋಡಿದ್ರೇನು ರೋಗ, ಎಲ್ಲಿ ನೋಡಿದ್ರೇನು ಕಾಯಿಲೆ. ತಂದೆನ ಕೇಳಿ, ಹಲ್ಲೆಲೂಯಾ, ಯಜಮಾನನ ಕೇಳಿ, ರೋಗ ಸ್ವಸ್ಥ ಮಾಡುವಂಥ ಕೆಲಸಗಾರನ ಕಳಿಸ್ಕೊಡು ಅಂತ ಪ್ರಾರ್ಥಿಸಿ. ಹಲ್ಲೆಲೂಯಾ. ಸಹೋದರ ಸಹೋದರಿ, ನಾವು ಪ್ರಾರ್ಥಿಸುವಾಗ, ಹೌದು,
ನಮಗಿರುವಂಥ ಎಲ್ಲ ವೈದ್ಯರುಗಳಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಎಷ್ಟೊಂದು ದೊಡ್ಡ ಸಮಸ್ಯೆ ಇದೆ ಗೊತ್ತಾ ಇವತ್ತು. ವೈದ್ಯರು ವೈದ್ಯಕ್ಕೆ ಚಿಕಿತ್ಸೆ ಮಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ. ಹಾಸ್ಪಿಟಲ್ ಸ್ಟಾಫ್ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೂ ಭಯ. ಯಾಕೆಂದರೆ ರೋಗ ಎಲ್ಲರನ್ನೂ ಕಾಡ್ತಾ ಇದೆ. ಹಾಗೆ ಯೇಸು ಹೇಳ್ಕೊಟ್ಟ, ರೋಗ ಸ್ವಸ್ಥ ಮಾಡುವಂಥ ವೈದ್ಯರನ್ನು ಕಳಿಸ್ಕೊಡು ಅಂತ ಪ್ರಾರ್ಥನೆ ಮಾಡಿ. ಅಂದರೆ ನಮ್ಮ ಭಾರತ ದೇಶದಲ್ಲಿರುವಂಥ ಎಲ್ಲ ಡಾಕ್ಟ್ರ್ ಮೇಲೆ ಅವರು ಓದಿದಂಥ ಒಂದು ಕೆಲಸ ಅದು. ಆದರೆ ನಾವು ಪ್ರಾರ್ಥಿಸುವಾಗ ದೇವರಿಂದ ಆ ದಯೆ ಹೊಂದಿ ಅವ್ರೇನು ಮಾಡ್ತಾರೆ, ಅವ್ರು ಕೈಡುವಾಗ ಜನರು ಗುಣವಾಗ್ತಾರೆ. ಕರ್ತನಿಗೆ ಸ್ತೋತ್ರ. ಹೌದು ಸಹೋದರ ಸಹೋದರಿ, ದೇವರು ಯಾರನ್ನು ಬೇಕಾದರೂ ಉಪಯೋಗ ಮಾಡ್ಬೋದು. ಯಾವ ಡಾಕ್ಟ್ರುಗಳನ್ನು ಸಹ ಉಪಯೋಗ ಮಾಡಬಹುದು. ಅದರಿಂದ ನಮ್ಮ ಒಂದೇ ಒಂದು ಗುರಿ ಏನಾಗಿರಬೇಕು ಅಂದರೆ ಪ್ರಾರ್ಥಿಸಬೇಕು. ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು ದೇವರಿಗೆ. ಸೊ ಅದರಿಂದ ನಾವು ಪ್ರಾರ್ಥಿಸಬೇಕು. ನೋಡಿ, ಕೆಲಸದಲ್ಲಿ ಎರಡಿರುತ್ತೆ. ಒಂದು ಓದಿ ಕೆಲಸಗಾರರಾಗ್ತಾರೆ, ಇನ್ನೊಂದು ಕಲಿತ್ಕೊಂಡು ಕೆಲಸಗಾರಾಗ್ತಾರೆ. ಈಗ ಒಬ್ಬ ಡಾಕ್ಟ್ರು ಓದಿದ್ರೆ ಅವ್ರು ಡಾಕ್ಟ್ರು ಅಂತ ಒಂದು ಬಿರುದು ಪಡೀತಾರೆ. ಆದರೆ ಅದನ್ನು ಕಲಿತ ಮೇಲೆ ಅವ್ರು ಡಾಕ್ಟ್ರು ಆಗೋದು. ಕರ್ತನಿಗೆ ಸ್ತೋತ್ರ. ಆದರೆ ಇಲ್ಲಿ ಯೇಸು ಹೇಳ್ತಾ ಇರುವಂಥ ಕೆಲಸ ಏನಂದರೆ, ಬೆಳೆ ಬಹಳ, ರೋಗಿಗಳು ಬಹಳ, ಅದರಿಂದ ನೀವು ಪ್ರಾರ್ಥನೆ ಮಾಡಿ ಆ ಬೆಳೆಗೆ ತಂದೆಯಾದ ದೇವ್ರು ಏನು ಮಾಡಲಿ, ಕೆಲಸಗಾರನ ಕಳಿಸ್ಕೊಳ್ಳಿ. ಅಂದರೆ ಸ್ವಸ್ಥ ಮಾಡೋರನ್ನ ಕಳಿಸ್ಕೊಡ್ಲಿ, ಅಂಥ ಕೆಲಸಗಾರನ ಕಳಿಸ್ಕೊಡ್ಲಿ. ಕರ್ತನಿಗೆ ಸ್ತೋತ್ರ. ಅಲ್ಲಿ ಹೇಳಿದ ಮೇಲೆ ಯೇಸು ಏನು ಮಾಡ್ತಾನೆ, 12 ಜನನ ಆರಿಸ್ಕೊಂಡ್ಬಿಟ್ಟು ಅವ್ರನ್ನ ಕಳಿಸ್ತಾನೆ. ಅವ್ರಿಗೆ ಅಧಿಕಾರ ಕೊಡ್ತಾನೆ. ಅಂದರೆ ಆ ರೋಗದ ಮೇಲೆ ಅಧಿಕಾರ ಕೊಡ್ತಾನೆ. ದೇವ್ರಿಗೆ ಸ್ತೋತ್ರ. ಆಗ ತಂದೆಯಾದ ದೇವರನ್ನು ನಾವು ನೋಡಿ, ತಂದೆಯೇ, ಪರಲೋಕದಲ್ಲಿರುವಂಥ ತಂದೆಯೇ, ನಮ್ಮ ಎಡ ಬಲ ಮುಂದೆ ಹಿಂದೆ ಎಲ್ಲಿ ನೋಡಿದ್ರೆ ಇವತ್ತು ರೋಗ, ಪರಲೋಕದ ತಂದೆಯೇ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಏನು ಅಂತ, ಎಲ್ಲರನ್ನು ಗುಣ ಮಾಡಪ್ಪ, ಈ ರೋಗ ಹೋಗ್ಲಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಯೇಸು ನಮ್ಗೆ ಏನು ಹೇಳ್ಕೊಡ್ತಾನಂದರೆ, ಬೆಳೆ ಬಹಳ, ಕೆಲಸದವ್ರು ಸ್ವಲ್ಪ. ಅದರಿಂದ ಬೆಳೆಯ ಯಜಮಾನನನ್ನು ನೋಡಿ ನೀವೇನು ಮಾಡಿ, ಪ್ರಾರ್ಥಿಸಿ. ಏನಂತ ಪ್ರಾರ್ಥಿಸಿ, ನಿನ್ನ ಬೆಳೆಗೆ ಕೆಲಸದವನ್ನ ಕಳಿಸಬೇಕೆಂದು ಪ್ರಾರ್ಥಿಸಿ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಎಂತೆಂಥ ಕೆಲಸ? ರೋಗಿಗಳನ್ನು ಸ್ವಸ್ಥ ಮಾಡೋದು, ಎರಡನೇದು ಸತ್ತವರನ್ನ ಎಬ್ಬಿಸೋದು. ಯಾರಿಂದಾದರೂ ಆಗ್ತದ? ಹೌದು ಸಹೋದರ ಸಹೋದರಿ. ನಾವು ಪ್ರಾರ್ಥಿಸುವಾಗ ಯೇಸು ಹೇಳ್ದಂಗೆ, ಯೇಸು ನಮ್ಗೆ ಹೇಳ್ಕೊಟ್ಟಂಗೆ ತಂದೆಯ ದೇವ್ರನ್ನ ನೋಡಿ, ತಂದೆಯೇ, ಜನ ಸಾಯ್ತಾ ಇದ್ದಾರೆ ನೋಡಿ, ಇವತ್ತು ಈ ರೋಗದಿಂದ ಲೋಕದಲ್ಲಿ ಎಷ್ಟೋ ಜನ ಸತ್ತೋದ್ರು. ಲೆಕ್ಕ ನೋಡಿದ್ರೆ ಎಷ್ಟೋ ಕೋಟಿ ಜನ ಸತ್ತೋಗಿದ್ದಾರೆ. ಆದರೆ ಯೇಸು ಏನು ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡಿ, ಸತ್ತವ್ರನ್ನ ಎಬ್ಬಿಸುವಂತೆ ನೀವು ಪ್ರಾರ್ಥನೆ ಮಾಡಿ. ಹೌದು, ಸತ್ಯವೇದದಿಂದ ನಾವು ಅನೇಕ ಸ್ಥಳಗಳು ನೋಡ್ತೇವೆ. ಸತ್ತವರನ್ನ ಏನು ಮಾಡ್ದ? ಎಲೈಜಾ ಸತ್ತವ್ರನ್ನ ಎಬ್ಬಿಸ, ಎಲೈಷಾ ಸತ್ತವ್ರನ್ನ ಎಬ್ಬಿಸ್ದ, ಯೇಸು ಸತ್ತವ್ರನ್ನ ಎಬ್ಬಿಸ್ದ. ಕರ್ತನಿಗೆ ಸ್ತೋತ್ರ. ಯಾಕಂದರೆ ಸತ್ತವರನ್ನು ಬದುಕಿಸಿರಿ. ಸೊ ನಾವು ಪ್ರಾರ್ಥನೆ ಮಾಡುವಾಗ, ದೇವರೇ, ರೋಗವನ್ನು ವಾಸಿ ಮಾಡುವಂಥ ಕೆಲಸಗಾರನ ಕಳಿಸ್ಕೊಡು, ಸತ್ತವರನ್ನು ಬದುಕಿಸುವಂಥ ಕೆಲಸಗಾರನ ಕಳಿಸ್ಕೊಡು. ಇವತ್ತು ನಾವು ಚರ್ಚಲ್ಲಿ ನೋಡಿದ್ರೆ ಹಾಡಾಡೋದು ಒಂದು ಕೆಲಸ, ಪ್ರಸಂಗ ಮಾಡೋದು ಒಂದು ಕೆಲಸ, ಅನೇಕ ಕೆಲಸ ಸಭೆಗಳಲ್ಲಿದೆ. ಹೌದು, ಅದೆಲ್ಲ ಇರಬೇಕು. ಆದರೆ ಮೇನ್ ಕೆಲಸ ಏನಂದರೆ, ಅವ್ರ ಮಧ್ಯದಲ್ಲಿ ಜನರ ಸಮಸ್ಯೆಗಳನ್ನು ನೀಗಿಸುವಂಥ ಕೆಲಸಗಾರ ನಮಗೆ ಬೇಕು. ಹಲ್ಲೆಲೂಯಾ. ಎಫೆಕ್ಟಿವ್ ವರ್ಕರ್ಸ್. ಅದೇ ಯೇಸು ಹೇಳ್ಕೊಡ್ತಾರೆ, ನೀವು ಪ್ರಾರ್ಥಿಸಿ. ನೀವು ಬರೀ ತಂದೆ ನೋಡಿ ಪ್ರಾರ್ಥಿಸಿ, ತಂದೆ ಕಳಿಸ್ಕೊಡ್ತಾನೆ. ಯಾಕಂದರೆ ನನ್ನ ಹೆಸರಲ್ಲಿ ನೀವು ತಂದೆನ ಏನು ಕೇಳಿದ್ರೇನು ತಂದೆ ಅದನ್ನು ನಿಮಗೆ ಕೊಡ್ತಾನೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಸಹೋದರ ಸಹೋದರಿ, ಅಂದರೆ ದೇವ ಯೇಸು ನಮ್ಗೇನು ಹೇಳ್ಕೊಡ್ತಾನಂದರೆ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಗೆ ಏನು ಬೇಕೋ ತಂದೆ ಅದನ್ನು ಕೊಡ್ತಾನೆ. ಕರ್ತನಿಗೆ ಸ್ತೋತ್ರ. ಅದರಿಂದ ಸಹೋದರ ಸಹೋದರಿ, ಇವತ್ತಿಂದ ತೀರ್ಮಾನ ಮಾಡೋಣ, ಇವತ್ತಿಂದ ಪ್ರಾರ್ಥಿಸೋಣ. ರೋಗವನ್ನು ಸ್ವಸ್ಥ ಮಾಡುವಂಥ ಕೆಲಸಗಾರ ನಮ್ಗೆ ಕಳಿಸ್ಕೊಡು ದೇವರೇ. ಆ ರೀತಿ ಅಭಿಷೇಕಿಸಲ್ಪಟ್ಟಂಥ ದೇವ ಸೇವಕರನ್ನು ಕಳಿಸ್ಕೊಡು. ಆ ರೀತಿಯಾದ ಅಭಿಷೇಕತೆ ಈ ಭಾರತ ದೇಶದಲ್ಲಿರುವಂಥ ಎಲ್ಲ ಸೇವಕರ ಮೇಲೆ ಇಳಿದು ಬರಲಿ ಸ್ವಾಮಿ. ಹಲ್ಲೆಲೂಯಾ. ಆ ಕನಿಕರದ ಹೃದಯ ನಮಗಿರಬೇಕು. ನಮ್ಮ ಸುತ್ತಮುತ್ತಲು ನಡೀತಾ ಇರುವಂಥ ಕಾರ್ಯಗಳು ನೋಡಿ ನಾವು ಹೆದರದೆ, ಅದು ನೋಡಿ ಅಯ್ಯೋ ಅಪ್ಪ ಅಮ್ಮ ಅಂತ ಕರೀದೆ ನಾವೇನು ಮಾಡಿ, ತಂದೆಯ ದೇವ್ರನ್ನ ನೋಡಿ, ತಂದೆಯೇ ಆ ಅಭಿಷೇಕತೆಯನ್ನು ಕಳುಹಿಸು, ಒಬ್ಬೊಬ್ಬ ಸೇವಕರ ಮೇಲೆ ಕಳುಹಿಸು, ಒಬ್ಬೊಬ್ಬ ವಿಶ್ವಾಸಿಗಳ ಮೇಲೆ ಕಳುಹಿಸು ತಂದೆಯೇ. ಬೆಳೆ ಬಹಳ ಇವತ್ತು,
ಒಂದು ರೋಗ ಗುಣವಾಗ್ಬಿಟ್ರೆ ಅವನಿಗೆ ಯೇಸುನ್ ಭಾಳ ಸುಲಭವಾಗಿ ನಾವು ಹೇಳ್ಬೋದು. ಒಬ್ಬ ಸತ್ತವರು ಬದುಕ್ಬಿಟ್ರೆ ಊರೇ ನಮ್ಮನ್ನು ನೋಡಿ ಏನು ಮಾಡ್ತದೆ, ಅಯ್ಯೋ ಇವ್ರ ದೇವ್ರು ದೊಡ್ಡವನು ಅಂತ ಹೇಳ್ತಾನೆ. ಕರ್ತನಿಗೆ ಸ್ತೋತ್ರ. ಸಹೋದರ ಸಹೋದರಿಯೇ, ಪ್ರಾರ್ಥಿಸು ಅಷ್ಟೇ, ಬೇರೆ ಏನು ಮಾಡಬೇಕಾಗಿಲ್ಲ. ಪ್ರಾರ್ಥಿಸು, ಕೂತು ಪ್ರಾರ್ಥಿಸು. ಪ್ರಾರ್ಥನೆಯಲ್ಲಿ ಸಮಯವನ್ನು ಏನು ಮಾಡು, ಅದನ್ನು ಉಪಯೋಗಿಸು. ತಂದೆಯೇ ಸ್ವಸ್ಥ ಮಾಡೋರನ್ನ ಕಳಿಸ್ಕೊಡು. ತಂದೆಯೇ ಸತ್ತವರನ್ನ ಬದುಕಿಸುವಂಥವ್ರನ್ನ ಕಳಿಸ್ಕೊಡು. ನಂತರ ಏನು ಮಾಡಬೇಕು? ಯೇಸು ಹೇಳ್ದ, ಕುಷ್ಠ ಹತ್ತಿದವರನ್ನ ಶುದ್ಧ ಮಾಡಿರಿ. ಕುಷ್ಠ ಅಂದರೆ ಅದು ಆತ್ಮಿಕ ರೀತಿಯಲ್ಲಿ ನೋಡಿದ್ರೆ ಪಾಪದ ಬಗ್ಗೆ ಹೇಳುತ್ತೆ. ಹಲ್ಲೆಲೂಯಾ. ಒಬ್ಬ ಮನುಷ್ಯನಿಂದ ಪಾಪದಿಂದ ಬಿಡಿಸೋದಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಮೊದಲನೇದಾಗಿ ಮನುಷ್ಯ ನಾನು ಪಾಪಿ ಅಂತ ಒಪ್ಕೊಳ್ಳೋದೇ ಇಲ್ಲ. ನಾನು ಮಾಡಿದ್ದು ಸರಿ ಅಂತ ಓಡ್ತಾ ಇರ್ತಾನೆ. ಕರ್ತನಿಗೆ ಸ್ತೋತ್ರ. ಏಕೆಂದರೆ ಆ ಪಾಪ ಅವನ ಕಣ್ಣನ್ನು ಏನು ಮಾಡಿರುತ್ತೆ, ಮುಚ್ಚಿಬಿಟ್ಟಿರುತ್ತೆ. ಯಾಕೆಂದರೆ ಪ್ರಪಂಚದಲ್ಲಿ ನಡೆಯೋದೆಲ್ಲ ಅಂಥದ್ದೇ. ಕರ್ತನಿಗೆ ಸ್ತೋತ್ರ. ಅದ್ರ ಮಧ್ಯದಲ್ಲಿ ಅವನಿಗೆ ಪಾಪದ ತಿಳುವಳಿಕೆ ಹೆಂಗೆ ಬರೋಕ್ಕೆ ಸಾಧ್ಯ? ಹಲ್ಲೆಲೂಯಾ. ಸಹೋದರ ಸಹೋದರಿಯೇ, ನೀನು ಪ್ರಾರ್ಥಿಸಿ ದೇವ ಅಭಿಷೇಕತೆಯಿಂದ ತುಂಬಿರುವಾಗ, ದೇವರ ಆತ್ಮ ಭರಿತರಾಗಿರುವಾಗ ಕರ್ತನಿಗೆ ಮಹಿಮುಂಟಾಗಲಿ. ಕರ್ತನ ಆತ್ಮನು ಬಂದಾಗ ಆತನ ಪಾಪವನ್ನು ಕುರಿತು, ನೀತಿಯನ್ನು ಕುರಿತು, ನ್ಯಾಯ ತೀರ್ಪನ್ನು ಕುರಿತು ಏನು ಮಾಡ್ತಾನೆ, ಅವರಿಗೆ ಗ್ರಹಿಕೆ ಅಂತ ತರ್ತಾನೆ ಅಂತ ವಾಕ್ಯ ಹೇಳುತ್ತೆ. ಸಹೋದರ ಸಹೋದರಿ, ಪ್ರಾರ್ಥಿಸೋಣ. ನಮ್ಮ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯೋಣ. ತಂದೆಯೇ ತಂದೆಯೇ ಅಂತೇಳಿ. ರೋಗಿಗಳನ್ನು ಗುಣ ಮಾಡುವಂಥ ಕೆಲಸಗಾರನ ಕಳಿಸ್ಕೊಡು. ಸತ್ತವರನ್ನ ಎಬ್ಬಿಸುವಂಥ ಕೆಲಸಗಾರನ ಕಳಿಸ್ಕೊಡು. ಪಾಪದ ತಿಳುವಳಿಕೆಯನ್ನು ಮನುಷ್ಯರ ಮಧ್ಯದಲ್ಲಿ ಜ್ಞಾನದಿಂದ ನಿನ್ನ ವಾಕ್ಯದ ಮುಖಾಂತರವಾಗಿ ಅವರು ಮಾಡುವಂಥ ತಪ್ಪುಗಳನ್ನು ಅವರಿಗೆ ತಿಳಿಸುವಂಥ, ಯಾರು ಬೇಕು ಅಂತ ತಪ್ಪು ಮಾಡೋದಿಲ್ಲ, ತಪ್ಪು ಮಾಡಿ ಸಿಕ್ಕಾಕ್ಕೊಳ್ತಾರೆ. ಹೇಗೆ ಸಿಗ್ನಲ್ ಜಂಪ್ ಮಾಡಿಬಿಟ್ಟು ಪೊಲೀಸವ್ರ ಹತ್ರ ಸಿಕ್ಕಾಕ್ಕೊಳ್ತಾರೋ ಅದೇ ಥರ ಜನ ಗೊತ್ತಿಲ್ಲ, ಅವ್ರೇನು ಮಾಡ್ತಾರೆ, ಅದರಲ್ಲಿ ಬಿದ್ದೋಗ್ತಾರೆ. ಬಿದ್ದಿದ ತಕ್ಷಣ ಅದರಲ್ಲಿ ಸಿಕ್ಕಾಕ್ಕೊಳ್ತಾರೆ. ಆಗ ನಾವು ಅವ್ರು ನೋಡಿ ಪಾಪಿ 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 ಅಂತ ಏನೋದಕ್ಕಿಂತ, ಅಯ್ಯೋ ದೇವರೇ ಕುಷ್ಠರೋಗದಲ್ಲಿ ಬಿದ್ದೋಗಿದ್ದಾನೆ, ಅವನು ಶುದ್ಧಿ ಮಾಡೋಕ್ಕೆ ನಿನ್ನಿಂದ ಒಬ್ಬನಿಂದಲೇ ಸಾಧ್ಯ. ಆ ಕಾಲದಲ್ಲೆಲ್ಲ ಒಬ್ಬ ಕುಷ್ಠರೋಗಿ ಆಗಿದ್ದರೆ ಅವನು ಊರನ್ನ ಹೊರಗಿಟ್ಬಿಡ್ತಾ ಇದ್ರು. ಆ ಊರು ಹೊರಗೆ ಅವನೇನು ಮಾಡಬೇಕು ಅಂದರೆ, ನನ್ನ ಕುಷ್ಠ ಹಿಡ್ದಿದೆ, ನನ್ನ ಪಕ್ಕ ಯಾರೂ ಬರಬೇಡಿ, ನಾನು ಇಲ್ಲಿ ವಾಸ ಮಾಡ್ತೇನೆ ಅಂತೇಳಿ ಅವ್ನು ಕೂಕ್ಕೊಳ್ಬೇಕು. ಊರು ಹೊರಗೆ ಜನ ಆ ಕಡೆ ಬಂದರೆ ಅವ್ನು ಕೂಕ್ಕೊಳ್ಬೇಕು, ಯಾರು ಅವನ ಹತ್ರ ಹೋಗಬಾರ್ದು. ಯಾಕಂದರೆ ಅವ್ನು ಮುಟ್ಟಿದ್ರೆ ಅಶುದ್ಧರಾಗ್ತಾರೆ. ಕರ್ತನಿಗೆ ಸ್ತೋತ್ರ. ಯೇಸು ಹೇಳ್ತಾನೆ, ಪ್ರಾರ್ಥನೆ ಮಾಡಿ, ತಂದೆ ನೋಡಿ ಪ್ರಾರ್ಥನೆ ಮಾಡಿ, ಒಬ್ಬೊಬ್ಬರ ಜೀವನದಲ್ಲಿರುವಂಥ ಪಾಪಗಳು ಹೋಗುವಂತೆ ಪ್ರಾರ್ಥಿಸಿ, ಕುಷ್ಠ ರೋಗಗಳನ್ನು ಶುದ್ಧಿ ಮಾಡಿರಿ. ಸಹೋದರ ಸಹೋದರಿ, ಇದು ಬಹಳ ಸುಂದರವಾದಂಥ ಒಂದು ಸಮಯ. ಸ್ವಲ್ಪ ಸಮಯದಲ್ಲಿ ನಾವೇನು ಮಾಡ್ತೀವಿ, ಯಾತಕ್ಕೋಸ್ಕರ ಪ್ರಾರ್ಥಿಸ್ತೇವೆ, ಏನನ್ನೆಲ್ಲ ದೇವ್ರನ್ನ ಕೇಳ್ತೇವೆ, ಸ್ವಾರ್ಥವಾಗಿ ಪ್ರಾರ್ಥಿಸ್ತೇವೆ. ನನಗಿದು ಬೇಕು, ನನಗೊಂದು ಒಳ್ಳೆ ಕೆಲಸ ಬೇಕು, ನನಗೊಂದು ಮಗು ಬೇಕು, ಎಲ್ಲ ಬೇಕು. ಹೌದು, ನಮ್ಮ ಅವಶ್ಯಕತೆ, ನಮ್ಮ ಅಗತ್ಯ ಬೇಕೇ ಬೇಕು. ಆದರೆ ಜನರ ಸಮಸ್ಯೆ ಇವತ್ತು ಹೆಚ್ಚಾಗ್ತಾ ಇದೆಯಲ್ಲ. ನಂತರ ಯೇಸು ಮತ್ತೊಂದು ವಾಕ್ಯ ಹೇಳ್ತೇನೆ, ಏನಂತ, ದೆವ್ವಗಳನ್ನು ಬಿಡಿಸಿರಿ. ಇಂಥ ಕೆಲಸಗಾರರು ಬೇಕು ಅಂಥೇಳಿ ಯೇಸು ಏನು ಮಾಡ್ತಾನೆ, ಶಿಷ್ಯರಿಗೆ ಹೇಳ್ಕೊಡ್ತಾನೆ. ಇಂಥವ್ರು ಬೇಕು ಅಂತೇಳಿ ನೀವೇನು ಮಾಡಿ, ನಿಮ್ಮ ಪ್ರಾರ್ಥನೆ ಸಮಯದಲ್ಲಿ ಹೆಚ್ಚಾಗಿ ನೀವೇನು ಮಾಡಿ, ತಂದೆನ ಕೇಳಿ, ತಂದೆ ಕಳಿಸ್ಕೊಡ್ತಾನೆ. ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಹೌದು ಸಹೋದರ ಸಹೋದರಿ, ಈ ವಾರ ಪೂರ್ತಿ ನಾವು ಪ್ರಾರ್ಥಿಸೋಣ. ಕರ್ತನಿಗೆ ಸ್ತೋತ್ರ. ಇಂಥ ದೇವ ಶಕ್ತಿಯುಳ್ಳ ದೇವ ಮನುಷ್ಯರನ್ನು ದೇವರೆಬ್ಬಿಸುವಂತೆ, ಮಾತ್ರವಲ್ಲ ಸೇವೆ ಮಾಡ್ತಾ ಇರುವಂಥ ಒಬ್ಬೊಬ್ಬರ ಮೇಲೆ ಈ ರೀತಿಯಾದ ದೇವರ ಶಕ್ತಿ ಭರಿತವಾದ ಆತ್ಮ ಇಳಿದು ಅವರನ್ನು ತೆಗೆದು ಉಪಯೋಗಿಸುವಂತೆ ನಾವು ಪ್ರಾರ್ಥನಾ ಭರಿತರಾಗಿರೋಣ. ಖಂಡಿತವಾಗಿ ಕರ್ತನ ಅದನ್ನು ಮೆಚ್ಚುತ್ತಾನೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಇವತ್ತು ಒಬ್ಬ ಕೆಲಸಗಾರ ಅಂತ ಹೇಳಿದ್ರೆ ಅವನಿಗೊಬ್ಬ ಯಜಮಾನ ಇರ್ತಾನೆ. ಅಂದರೆ ಒಬ್ಬ ಕೆಲಸಗಾರ, ಆ ಕೆಲಸದಲ್ಲಿ ಅವನನ್ನು ಇಟ್ಟಂಥವನೇ ಯಜಮಾನ. ಕರ್ತನಿಗೆ ಸ್ತೋತ್ರ. ಈಗ ಮತ್ತೇನಿಗೆ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಒಬ್ಬ ಯಜಮಾನ ಇದ್ದಾನೆ. ಮತ್ತೇನಿಗೆ ಬರೆದ ಸುವಾರ್ತೆ 8ನೇ ಅಧ್ಯಾಯ 5ನೇ ವಾಕ್ಯದಿಂದ ನಾವು ನೋಡುವಾಗ, ಆತನು ಕಪರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿ ಆತನ ಬಳಿಗೆ ಬಂದು,
ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಈಗ ಎಂಪ್ಲಾಯಿ ಬರಲಿಲ್ಲ, ಅವನ ಎಂಪ್ಲಾಯಿಗೆ ಅಂದರೆ ಅವನ ಕೆಲಸಗಾರನಿಗೆ ರೋಗ, ಪಾರ್ಶ್ವವಾಯು ರೋಗ, ಭಾಳ ನೋವು. ನೀವೆಂದಾದ್ರೂ ನೋಡಿದ್ದೀರಾ ಪಾರ್ಶ್ವವಾಯು ರೋಗಿನವ್ರನ್ನ? ನಾನು ನೋಡಿದ್ದೀನಿ. ನಮ್ಮ ಚಿಕ್ಕಪ್ಪ 18 ವರ್ಷದಲ್ಲಿ ಭಾಳ ಒಳ್ಳೆ ಕೆಲಸಗಾರ. ಆದರೆ ಅವನಿಗೆ ಮಾಟ ಮಾಡಿಬಿಟ್ಟು ಏನು ಮಾಡಿದರು, ಅವನನ್ನು ಬೆಡ್ಡಲ್ಲಿ ಹಾಕ್ಬಿಟ್ಟಿದ್ರು. ನಾನು ಅವ್ರು ನೋಡುವಾಗ ನಾನೊಬ್ಬ ಯೌವನಸ್ಥ, ಅವನ ಬಳಿಗೆ ಹೋಗೋ ಚೆನ್ನಾಗಿ ಮಾತಾಡ್ತಿರು, ರಾತ್ರಿ ಎಲ್ಲ ಮಾತಾಡ್ತಿರೋ ನನ್ನ ಜೊತೆ. ಅದರಿಂದ ಹಾಸಿಗೆಯಿಂದ ಅವನೊಬ್ಬ ತೊಗೊಂಡು ಹೋಗಬೇಕು, ಅವ್ರಿಗೆಲ್ಲ ಒಂದೊಂದು ಕ್ಷಣ ಅವ್ರ ಜೊತೆ ಯಾರಾದರೂ ಇರಬೇಕು ಅಂತ ಒಂದು ಭಯಂಕರ ರೋಗ. ಯಾರಿಗೆ? ಈ ಯಜಮಾನನ ಆಳಿಗೆ. ಎಷ್ಟು ಒಳ್ಳೆ ಯಜಮಾನ ನೋಡಿ ಇವತ್ತು. ಇಂಥ ಯಜಮಾನರು ಸಿಗ್ತಾರಾ? ಆ ಯಜಮಾನ ನೋಡಿ, ಆ ಶತಾಧಿಪತಿ ಏನು ಹೇಳ್ತಾನೆ, ಯೇಸುವಿನ ಬಳಿಗೆ ಓಡಿ ಬರ್ತಾನೆ. ಅಂದರೆ ಅವನ ಆಳು, ಅವನ ಕೆಲಸಗಾರ ಏನಿಲ್ಲ, ಕೆಲಸ ಮಾಡ್ತಾ ಇಲ್ಲ ಅಂತ ಅವನು ಬರಲಿಲ್ಲ. ಅವನ ಆಳಿಗೆ ಪಾರ್ಶ್ವವಾಯು ರೋಗ ಬಂದ್ಬಿಟ್ಟಿದೆ, ಆ ನೋವು ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ ಯೇಸುವೆ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ, ಇಂಟೆನ್ಸ್ ಪೇನ್ ಅಂತ ಆಂಗ್ಲದಲ್ಲಿ ಹೇಳುತ್ತೆ, ಅಷ್ಟೊಂದು ನೋವು. ಆಗ ಆ ಶತಾಧಿಪತಿ ಓಡಿ ಬರ್ತಾನೆ. ಓಡಿ ಬಂದ್ಬಿಟ್ಟು ಯೇಸುವಿನ ಹತ್ರ ಹೇಳ್ತಾನೆ, ಯೇಸುವೆ, ನನ್ನ ಆಳು ಬಹಳ ನೋವಿನಿಂದಿದ್ದಾನೆ ಅಂತ ಹೇಳುವಾಗ ಆಗ ಯೇಸು ನೋಡಿ ಏನು ಹೇಳ್ತಾನೆ, 7ನೇ ವಾಕ್ಯ ಹೇಳಿದ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದನು. ಈಗ ಯೇಸುವಲ್ಲಿ ಹೋಗಬೇಕಾದಂಥ ಅವಶ್ಯಕತೆಯೇ ಇಲ್ಲ. ಯೇಸುವಿನ ಹೃದಯ ಕೆಲಸ ಮಾಡುವಂಥ ಒಂದು ಹೃದಯ. ಹಲ್ಲೆಲೂಯಾ. ರೋಗಿಗಳನ್ನು ಸ್ವಸ್ಥ ಮಾಡುವಂಥ ಒಂದು ಹೃದಯ ಯೇಸುವಿಗಿತ್ತು. ಯಾರು ಎಲ್ಲಿ ಕಾಯಿಲೆ ಅಂದರೆ ಯೇಸು ಮೊದಲನೇದಾಗಿ ಹೋಗ್ತಾ ಇದ್ದ. ಕರ್ತನಿಗೆ ಸ್ತೋತ್ರ. ಅದನ್ನೇ ಶಿಷ್ಯರಿಗೆ ಹೇಳ್ಕೊಡ್ತಾನೆ, ತಂದೆ ಕಳಿಸಂಥ ಕೆಲಸಗಾರ ಹೀಗಿರಬೇಕು. ಎಲ್ಲಿ ಯಾವ ಕಾಯಿಲೆ ನೋವು ಏನಿದ್ದು ಅಂದರೆ ಮೊದಲನೇದಾಗಿ ನಾವು ಅಲ್ಲಿರಬೇಕು, ಅವ್ರಿಗೋಸ್ಕರ ಪ್ರಾರ್ಥಿಸ್ಬೇಕು. ಅವ್ರಿಗೋಸ್ಕರ ಪ್ರಾರ್ಥಿಸ್ಬೇಕಾದ್ರೆ ನಮ್ಮ ಮೇಲೆ ಆ ದೇವರ ಆತ್ಮ ಇರಬೇಕು. ಅದರಿಂದ ನೀವು ತಂದೆಯನ್ನು ಬೇಡ್ಕೊಳ್ಳಿ, ಎಲ್ಲರ ಕೈಯಿಂದ ಕೆಲಸ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಅದನ್ನು ಹೇಳ್ತಾನೆ, ರೋಗಿಗಳನ್ನು ಸ್ವಸ್ಥ ಮಾಡುವಂತೆ ನೀವೇನು ಮಾಡಿ, ತಂದೆಯನ್ನು ಬೇಡ್ಕೊಳ್ಳಿ. ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಕರ್ತನಿಗೆ ಸ್ತೋತ್ರ. ಸಹೋದರ ಸಹೋದರಿಯೇ, ದೇವರು ನಮ್ಮನ್ನು ಪ್ರತಿನಿತ್ಯ ಈ ಗುರಿಗಳನ್ನಿಟ್ಟು ಪ್ರಾರ್ಥಿಸಲು ಹೇಳ್ಕೊಡ್ತಾ ಇದ್ದಾನೆ. ಯೇಸು ಹೇಗೆ ಸೇವೆ ಮಾಡ್ದ, ಯೇಸು ಮುಂದೆ ಎಷ್ಟೆಷ್ಟು ಸಮಸ್ಯೆಗಳಿದ್ದಂಥ ಜನರು ಬಂದರು ಅಂತ ಆ ಕಾಲದಲ್ಲೇ ಇತ್ತು. ಕರ್ತನಿಗೆ ಸ್ತೋತ್ರ. ಈ ಕಾಲದಲ್ಲಿ ಹೇಳೋದೇ ಬೇಡ. ಕರ್ತನಿಗೆ ಸ್ತೋತ್ರ. ಸಹೋದರ ಸಹೋದರಿಯಲ್ಲಿ ಏನು ನಡೆಯುತ್ತೆ? ನಾನು ಬಂದು ಅವನನ್ನು ವಾಸಿ ಮಾಡ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ಹಲ್ಲೆಲೂಯಾ. ಅಂದರೆ ಆ ಕೆಲಸಗಾರನನ್ನು ಆ ಯಜಮಾನ, ಆ ಶತಾಧಿಪತಿ ನಂಬ್ತಾನೆ. ಆ ಕೆಲಸಗಾರನ ಯೇಸುವನ್ನು ನಂಬ್ತಾನೆ. ದೇವ್ರಿಗೆ ಸ್ತೋತ್ರ. ಹಲ್ಲೆಲೂಯಾ. ಆಮೆನ್. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದೇವರನ್ನು ನಾವು ಬೇಡ್ಕೊಳ್ಳುವಾಗ, ದೇವರೇ ಕೆಲಸಗಾರನ ಏನೇನೋ ಕಳಿಸ್ಕೊಡು ಅಂತೇಳಿ ಬೇಡುವಾಗ, ಆ ಕೆಲಸಗಾರನಂತ ದೊಡ್ಡ ದೊಡ್ಡವ್ರು ನಂಬುವಂತೆ ಇವತ್ತು ನಮ್ಮನ್ನು ನಂಬುವವರು ಬೇಕು. ದೇವರಿಂದ ಕಳಿಸಲ್ಪಟ್ಟಂಥ ದೇವಸೇವಕ ಅವನು ಅಂಥೇಳಿ ದೇವಸೇವಕರನ್ನು ನಂಬುವಂಥ ಜನರು ಬರಬೇಕು. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಸಹೋದರ ಸಹೋದರಿ, ಯೇಸು ಯಾವುದನ್ನು ಪ್ರಾರ್ಥಿಸೋದು ನಮ್ಗೆ ಹೇಳ್ಕೊಡ್ತಾನೆ ಅಂದರೆ, ಬೆಳೆ ಬಹಳ, ಕೆಲಸದವರು ಕಮ್ಮಿ. ಮೊದಲನೇದಾಗಿ ಕೆಲಸದವರಿಗೋಸ್ಕರ ಪ್ರಾರ್ಥನೆ ಮಾಡಿ, ಎರಡನೇದಾಗಿ ಆ ಕೆಲಸಗಾರನನ್ನು ನಂಬುವಂಥವರು ಆ ಕೆಲಸಗಾರರ ಬಳಿಗೆ ಬರಬೇಕು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಆಮೇಲೆ ಈಗ ನನಗೆ ಒಂದು ಕೆಲಸ ಇದೆ, ಕೆಲಸ ಇದ್ದು ಆ ಕೆಲಸ ಆಗದೆ ಇರುವಾಗ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಸಹೋದರ ಸಹೋದರಿ? ಆ ಸಂಕಟ ಸೇವಕನೊಬ್ಬನಿಗೆ ಗೊತ್ತು. ಏಕೆಂದರೆ ಅವನ ಮೇಲೆ ದೇವರ ಅಭಿಷೇಕತೆ, ಬಿಡುಗಡೆ ಮಾಡುವ ಅಭಿಷೇಕತೆ, ಸೌಖ್ಯಪಡಿಸುವ ಅಭಿಷೇಕತೆ, ದೆವ್ವಗಳನ್ನು ಓಡಿಸುವಂಥ ಅಭಿಷೇಕತೆ ಎಲ್ಲ ಅವನ ಮೇಲೆ ಇರುತ್ತೆ. ಆದರೆ ಯಾರು ಅವನನ್ನು ನಂಬದೇ ಇರುವಾಗ, ಯಾರು ಅವನನ್ನು ಉಪಯೋಗ ಮಾಡ್ಕೊಳ್ದೇ ಇರುವಾಗ, ಅವರವರು ಒಂದೊಂದು ಆಸ್ಪತ್ರೆ, ಅವರವರು ಒಂದೊಂದು ನಂಬಿರುವಾಗ ಆ ವ್ಯಕ್ತಿ ಏನು ಮಾಡ್ತಾನೆ, ಅಯ್ಯೋ ನನ್ನಲ್ಲಿ ಇಷ್ಟೊಂದಿದ್ದು ನಾನು ಜನರಿಗೆ ಕೊಡೋಕ್ಕಾಗ್ತಾ ಇಲ್ವ ಅಂತ ಗೊಳೋ ಅಂತ ಅಳ್ತಾ ಇರ್ತಾನೆ. ದೇವ್ರಿಗೆ ಸ್ತೋತ್ರ. ಸಹೋದರ ಸಹೋದರಿಯೇ, ಪ್ರಾರ್ಥಿಸು. ಇವತ್ತು ನಿನ್ನ ಮೇಲಿರುವಂಥ ಅಭಿಷೇಕತೆ, ನಿನ್ನ ಸೇವಕನ ಮೇಲಿರುವಂಥ ಅಭಿಷೇಕತೆ, ಈ ಭಾರತ ದೇಶದಲ್ಲಿರುವಂಥ ಒಬ್ಬೊಬ್ಬ ಸೇವಕನ ಮೇಲಿರುವಂಥ ಅಭಿಷೇಕತೆ ಮತ್ತೊಬ್ಬರಿಗೆ ಪ್ರಯೋಜನವಾಗುವಂತೆ ಪ್ರಾರ್ಥಿಸು. ಹಲ್ಲೆಲೂಯಾ.
ಸಹೋದರ ಸಹೋದರಿ, ನಮ್ಮ ಪ್ರಾರ್ಥನೆಗಳೆಲ್ಲ ಇಂದು ದೇವರು ಬದಲಾಯಿಸಬೇಕು. ದೇವರ ರಾಜ್ಯಕ್ಕೋಸ್ಕರ, ಅದರ ನೀತಿಗೋಸ್ಕರ ನಾವು ತವಕ ಪಡಬೇಕು. ದೇವರಿಗೆ ಸ್ತೋತ್ರ, ಹಲ್ಲೆಲೂಯ. ದೇವರು ನೋಡಿ ಕೇಳಬೇಕು, ದೇವರೇ ನಮ್ಮ ಕೆಲಸಗಾರರು ಬೇಕು. ಆ ಕೆಲಸಗಾರನ್ನು ನಂಬುವಂಥ ಶತಾಧಿಪತಿಗಳು ಅಂಥವನ್ನು ಹುಡುಕೊಂಡು ಬರುವಂಥ ಆ ಒಂದು ಅದ್ಭುತಗಳನ್ನು ಮಾಡು ಅಂತೇಳಿ ಕರ್ತನ ನೋಡಿ ನಾವು ಕೇಳಬೇಕು. ಕರ್ತನಿಗೆ ಸ್ತೋತ್ರ. ಸಹೋದರ ಸಹೋದರಿ, ಅಲ್ಲಿ ನಡೆಯೋದೇನು? ಅವನು ಹೇಳ್ತಾನೆ, ನನ್ನ ಆಳಿಗೆ ಗುಣವಾಗುವುದು, ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವನು. ನಿನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ, ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ಆ ಆಳಿಗೆ ಇಂಥದ್ದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯ. ಕೆಲಸ ಕಲ್ತವನಿಗೆ ಗೊತ್ತು ಕೆಲಸಗಾರ ಎಂತ ಕೆಲಸ ಮಾಡ್ತಾನೆ ಅಂತ ಹೇಳಿ. ಕರ್ತನಿಗೆ ಸ್ತೋತ್ರ. ಸಹೋದರ ಸಹೋದರಿ, ಇಲ್ಲಿ ನಾವು ನೋಡುವಂಥ ಇದರಲ್ಲಿ ಆ ಶತಾಧಿಪತಿ ಯೇಸು ನೋಡಿ ಹೇಳ್ತಾನೆ, ಯೇಸುವೆ, ನಿನ್ನ ಮನೆಗೆ ಬರುವಷ್ಟು ಯೋಗ್ಯತೆ ಮಾತ್ರ ನನಗಿಲ್ಲ. ಎಷ್ಟೊಂದು ದೊಡ್ಡ ನಂಬಿಕೆ ಯೇಸು ಮೇಲೆ, ಎಷ್ಟೊಂದು ದೊಡ್ಡ ನಂಬಿಕೆ ಅಂದರೆ ದೇವ ಅಭಿಷೇಕ ಹೊಂದಿದಂಥ ದೇವ ಮನುಷ್ಯನ ಮೇಲೆ ಜನರಿಗೆ ನಂಬಿಕೆ ಬಂದುಬಿಟ್ರೆ ಸಾಕು, ಇವತ್ತು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇವತ್ತು ಜನ ಏನು ಮಾಡ್ತಾರೆ ಅಂದರೆ ಟ್ರೈ ಮಾಡ್ತಾರೆ, ಒಬ್ಬೊಬ್ಬರನ್ನಾಗಿ ಟ್ರೈ ಮಾಡ್ತಾರೆ. ಅವ್ರು ಪ್ರಾರ್ಥನೆ ಮಾಡಿ ನೋಡ್ತಾರೆ, ಹೋಗೋದಿಲ್ಲ. ನಂತರ ಇನ್ನೊಬ್ಬ ಸೇವಕನ ಹತ್ರ ಹೋಗ್ತಾರೆ, ಆವಾಗಲೂ ನಡೆಯೋದಿಲ್ಲ. ನಂತರ ಮೂರನೇ ಸೇವಕನ ಹತ್ರ ಹೋಗ್ತಾರೆ. ಈ ರೀತಿ ಒಬ್ಬರು ಮಾಡಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸಹೋದರ ಸಹೋದರಿ. ಆದರೆ ನಾವು ಪ್ರಾರ್ಥನೆ ಮಾಡಿದ್ರೆ ಸಾಕು. ದೇವರಿಗೆ ಸ್ತೋತ್ರ. ತಂದೆಯೇ, ಹಲ್ಲೆಲೂಯ. ಈಗ ಒಬ್ರು ಕಾಯಿಲೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಾವು ಏನು ಪ್ರಾರ್ಥನೆ ಮಾಡು? ಅವನು ಗುಣ ಮಾತ್ರ ಮಾಡಬೇಡ ತಂದೆಯೇ, ಅವನೇನು ಮಾಡು? ಅವನನ್ನು ಗುಣ ಮಾಡಿ ಅವನನ್ನು ಮತ್ತೊಬ್ಬನು ಗುಣ ಮಾಡುವಂಥ ಆ ಎರಡರಷ್ಟಾದ ಆಶೀರ್ವಾದ ಅವನ ಮೇಲೆ ಕೊಡಿಸ್ತಂದೆ ಅಂತೇಳಿ ಕೇಳಬೇಕು. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯ. ನೋಡಿ, ಯೇಸು ಏನು ಮಾಡ್ತಾನೆ? ಆ ಊರಿಗೆ ಹೋಗ್ಬಿಟ್ಟು 2000 ದೆವ್ವ ಇರುವಂಥ ಅವನನ್ನು ಬಿಡಿಸ್ತಾನೆ. ಬಿಡಿಸಿದ ತಕ್ಷಣ ಅದೇ ವ್ಯಕ್ತಿನ ಆ ಊರೊಳಗೆ ಕಳಿಸ್ತಾನೆ. ಯಾಕಂದರೆ ಆ ಊರಲ್ಲಿ ಇನ್ನೂ ಅನೇಕ ದೆವ್ವಗಳಿದ್ದು. ಕರ್ತನಿಗೆ ಸ್ತೋತ್ರ. ಸಹೋದರ ಸಹೋದರಿ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಶತಾಧಿಪತಿ ಬಂದು ಏನು ಹೇಳ್ತಾನೆ ಅಂದರೆ, ನಾನು ನನ್ನ ಕೆಲಸಕ್ಕೆ ಹೋಗು ಅಂದರೆ ಹೋಗ್ತಾನೆ, ಬಾ ಅಂದರೆ ಬರ್ತಾನೆ, ಕುತ್ಕೋ ಅಂದರೆ ಕೂತು ಎಲ್ಲ ಮಾಡ್ತಾನೆ. ಆದರೆ ನೀನು ಒಂದು ಮಾತು ಹೇಳು. ಹಲ್ಲೆಲೂಯ. ಹೌದು, ನಾವು ಒಬ್ಬ ದೇವ ಸೇವಕನ ಬಳಿಗೆ ಬರುವಾಗ ನಾವು ಯಾವ ರೀತಿಯಲ್ಲಿ ಬರಬೇಕು ಅಂತ ಅದೊಂದು ಉದಾಹರಣೆಯಾಗಿದೆ. ಕರ್ತನಿಗೆ ಸ್ತೋತ್ರ. ಆ ಶತಾಧಿಪತಿ ಏನು ಹೇಳ್ತಾನೆ ಅಂದರೆ, ಯೇಸುವೆ ನೀನು ಬಂದು ಕೈ ಇಟ್ಟು ಅವನ ಮೇಲೆ ಕೈ ಇಡು ಅಂತ ಕೇಳಿಲ್ಲ. ಯೇಸುವೆ ನೀನು ದೂರದಿಂದ ಒಂದು ಮಾತು ಹೇಳು. ಒಂದು ನಂಬಿಕೆ, ದೊಡ್ಡ ನಂಬಿಕೆ. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯ. ಅಂದರೆ ನಾವು ಪ್ರಾರ್ಥಿಸುವಾಗ ಏನೆಲ್ಲ ಪ್ರಾರ್ಥಿಸಬೇಕು ಅಂದರೆ, ನಂಬರ್ 1, ಕೆಲಸಕ್ಕೆ ಕೆಲಸಗಾರರು ಬೇಕು ಸ್ವಾಮಿ. ರೋಗ ಪರಿಹಾರ ಮಾಡುವಂಥ ಕೆಲಸಗಾರರು, ದೆವ್ವಗಳನ್ನು ಬಿಡಿಸುವಂಥ ಕೆಲಸಗಾರರು, ಸತ್ತವರನ್ನ ಎಬ್ಬಿಸುವಂಥ ಕೆಲಸಗಾರರು, ರೋಗಿಗಳನ್ನು ಗುಣ ಮಾಡುವಂಥ ಕೆಲಸಗಾರರು, ಉಚಿತವಾಗಿ ಹೊಂದಿದಂಥವ್ರು ಉಚಿತವಾಗಿ ಕೊಡುವಂಥ ಕೆಲಸಗಾರನ ಕಳಿಸ್ಕೊಡು ಅಂತ ಕೇಳಬೇಕು. ನಂತರ ಆ ಕೆಲಸಗಾರನನ್ನ ಬಳಿಗೆ ಅವರನ್ನು ನಂಬುವಂಥ ಶತಾಧಿಪತಿಗಳಾದಂಥ ಜನರನ್ನು ಕಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಕಳಿಸ್ಕೊಟ್ಟ ಮೇಲೆ ಅಲ್ಲಿ ಹೋದ್ಮೇಲೆ ಸಮಸ್ಯೆ ತೀರುತ್ತೆ. ಅವರೊಂದು ಮಾತು ಹೇಳಿದ ತಕ್ಷಣ ಅವ್ರ ಸಮಸ್ಯೆ ತೀರುತ್ತೆ ಎಂಬಂಥ ನಂಬಿಕೆಯಲ್ಲಿ ಉಂಟಾಗಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯ. ಸಹೋದರ ಸಹೋದರಿ, ನಾವು ಪ್ರಾರ್ಥಿಸಬೇಕು. ಏನು ಅಂತ? ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದ್ದರಿಂದ ಬೆಳೆಯ ಯಜಮಾನನು ನಿನ್ನ ಬೆಳೆಗೆ ಕೆಲಸದವನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಹೌದು, ತಂದೆ ನೋಡಿ ನಾವು ಕೇಳಬೇಕು, ತಂದೆಯೇ ಕೆಲಸಗಾರನ ಅಭಿಷೇಕ ಮಾಡಿ ಕಳಿಸ್ಕೊಡು. ಆ ಅಭಿಷೇಕ ಮಾಡಿ ಕಳಿಸ್ಕೊಟ್ಟಂಥ ಕೆಲಸಗಾರರು ನಂಬುವಂಥ ಜನರು ಬಂದು ಅವ್ರ ನಂಬಿಕೆ ಅವ್ರು ಹೊರಪಡಿಸಿದಂತೆ ನೀನು ಅದ್ಭುತ ಕಾರ್ಯಗಳನ್ನು ಮಾಡಿ ಕರ್ತನೆ ನಿನ್ನ ನಾಮವನ್ನು ಮಹಿಮೆಪಡಿಸು ಅಂತೇಳಿ ನಾವು ಪ್ರಾರ್ಥಿಸಬೇಕು ಅಂತ ಹೇಳ್ಕೊಡ್ತಾನೆ. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯ. ಸಹೋದರ ಸಹೋದರಿ, ನಾವು ಈ ಕೊನೆಯ ದಿವಸಗಳಲ್ಲಿದ್ದೇವೆ. ನಾವು ಎಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಪ್ರಯತ್ನಗಳನ್ನು ಒಂದು ಕಡೆ ಎತ್ತಿಟ್ಬಿಟ್ಟು ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ದೇವರಿಗೆ ಸ್ತೋತ್ರ. ಅಲ್ಲೇನು ಹೇಳ್ತಾನೆ? ನಂತರ ಏನು ಹೇಳ್ತಾನೆ? ಬರ್ತಾನೆ 10ನೇ ವಾಕ್ಯ,
ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಮನೆತನದಲ್ಲಿ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ, ಮೂಡಣ ಪಡವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಮ್, ಇಸಾಕ್, ಯಾಕೋಬ್ ಎಂಬವರ ಸಂಗಡ ಊಟಕ್ಕೆ ಕೂಡುವರು. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡುವಾಗ ಎಲ್ಲ ಕಡೆಯಿಂದ, ಮೂಡಣ ಪಡವಣ ದಿಕ್ಕುಗಳಿಂದ ಬಹಳ ಜನ ಬರ್ತಾರೆ. ಕರ್ತನಿಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯಿಂದ ನಾವು ಬಹಳ ಜನರನ್ನು ಯೇಸುವಿನ ಸಾನ್ನಿಧ್ಯಕ್ಕೆ ತರಬಹುದು. ನಾವು ಪ್ರಾರ್ಥಿಸ್ತಾ ಪ್ರಾರ್ಥಿಸ್ತಾ ಹೇಗೆ ಆ ಸಮಾರ್ಯ ಸ್ತ್ರೀ ಬಹಳ ಜನ ಊರನ್ನೇ ಯೇಸುವಿನ ಪಾದಕ್ಕೆ ತಂದುಬಿಡ್ಲು. ಕರ್ತನಿಗೆ ಸ್ತೋತ್ರ. ನಾನೇನು ಹೇಳ್ತಾ ಇದ್ದೀನಿ ಸಹೋದರ ಸಹೋದರಿ, ಬೆಳೆ ಬಹಳ, ಕೆಲಸದವ್ರು ಸ್ವಲ್ಪ. ಆದ್ದರಿಂದ ನಾವೇನು ಮಾಡಬೇಕು? ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ನಿನ್ನ ಬೆಳೆಗೆ, ಕರ್ತನೆ, ನೀನು ಉಂಟು ಮಾಡಿದಂಥ ಮನುಷ್ಯಯನ್ನು ರಕ್ಷಿಸುವಂಥ ಆ ಕೆಲಸಕ್ಕೋಸ್ಕರ ಕೆಲಸಗಾರನು ಕಳಿಸಿಕೊಡು ದೇವರೇ. ಇವತ್ತಿಂದ ಗುರುತಿಟ್ಟು ಪ್ರಾರ್ಥನೆ ಮಾಡಿ. ಈ ವಾರದಲ್ಲಿ ಪೂರ್ತಿ ಒಂದು ಗುರಿ ಇಟ್ಕೊಳ್ಳಿ. ಇವತ್ತು ದೊಡ್ಡ ಸಮಸ್ಯೆನೇ ಅನ್ಎಂಪ್ಲಾಯ್ಮೆಂಟ್, ದೊಡ್ಡ ಸಮಸ್ಯೆ ಇವತ್ತು. ಎಷ್ಟೋ ಜನರಿಗೆ ಕೆಲಸ ಇಲ್ಲ. ಎರಡನೇದಾಗಿ, ಕೆಲಸ ಇದ್ರೇನೋ ಸಂಬಳ ಇಲ್ಲ, ಕೆಲಸ ಇದ್ರೇನೋ ಅರ್ಧ ಸಂಬಳ ಕೊಡ್ತಾ ಇದ್ದಾರೆ. ಇದೆಲ್ಲ ಸಮಸ್ಯೆ ಇವತ್ತು. ಆಗ ನಾವೇನು ಮಾಡಬೇಕು ಅಂದರೆ, ಬೆಳೆ ಯಜಮಾನ ನೋಡಿ ಕೇಳಬೇಕು, ಕರ್ತನೇ ಕೆಲಸದವನ್ನು ಕಳಿಸ್ಕೊಡು, ನಮ್ಮ ರಾಜ್ಯವನ್ನು ಇಂಥ ಪರಿಸ್ಥಿತಿಯಿಂದ ಹೊರತರುವಂಥ ಅಧಿಕಾರಿಗಳ ಕೆಲಸಗಾರನ ಕಳಿಸಿಕೊಡು ತಂದೆಯೇ. ಯಾಕಂದರೆ ನಾವೆಲ್ಲ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸಬೇಕು, ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಅದು ನಮ್ಮ ಕರ್ತವ್ಯ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ, ಈ ಮೂಡಣ ಪಡವಣ ಎಲ್ಲ ದಿಕ್ಕಿನಿಂದ ಜನ ಯೇಸುವಿನ ಪಾದಕ್ಕೆ ಬರಬೇಕಾದ್ರೆ ನಮ್ಮ ದೇಶದಲ್ಲಿ ನಮ್ಮ ಅಧಿಕಾರಿಗಳ ಮೇಲೆ ದೇವರ ಆತ್ಮ ಸುರಿಯಲ್ಪಡಬೇಕು. ಹೌದು, ಕರ್ತನ ವಾಗ್ದಾನ ಮಾಡಿ, ಕೊನೆಯ ದಿವಸದಲ್ಲಿ ನಾನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ. ಅದು ಸತ್ಯದ ಆತ್ಮ. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯಾ. ಸುಳ್ಳಾಡುವವರು ಸತ್ಯವನ್ನು ಆಡ್ತಾರೆ. ಕರ್ತನಿಗೆ ಸ್ತೋತ್ರ. ಅನ್ಯಾಯ ಮಾಡುವವರು ನ್ಯಾಯ ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಯಾಕಂದರೆ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಎಲ್ಲವನ್ನ ಬದಲಾಯಿಸ್ತಾನೆ. ಕರ್ತನಿಗೆ ಸ್ತೋತ್ರ. ಸಹೋದರ ಸಹೋದರಿಯೇ, ಇದನ್ನೇ ಯೇಸು ನಮಗೆ ಇವತ್ತು ಹೇಳ್ಕೊಡ್ತಾರೆ. ಪ್ರಾರ್ಥನೆ ಮಾಡು. ಮೂಡಣ ಪಡವನ ದಿಕ್ಕಿನಿಂದ ಎಲ್ಲ ಜನ ಓಡಿ ಬಂದು ದೇವರ ಮುಂದೆ ಕುತ್ಕೊಂಡು ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂಥ ಒಂದು ಕಾಲ. ಹಲ್ಲೆಲೂಯಾ. ಇದು ಸುಗ್ಗಿಯ ದಿನ. ಸುಗ್ಗಿ ಅದು ಸಿದ್ಧವಾಗಿದೆ. ಕರ್ತನಿಗೆ ಸ್ತೋತ್ರ. ಆ ಸುಗ್ಗಿ ಕುಯ್ಯೋದಕ್ಕೆ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು ದೇವ್ರನ್ನ ನೋಡಿ. ಹಲ್ಲೆಲೂಯಾ. ಆ ಸುಗ್ಗಿನೋ ಕುಯ್ಕೊಂಡು ಬರುವಂಥ ಆ ದೇವ ಮನುಷ್ಯರ ಮೇಲೆ ದೇವರ ಅಭಿಷೇಕ ತಿಳಿಯುವಂತೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡೋಣ. ಕಣ್ಗಳನ್ನು ಮುಚ್ಚಿ ಈ ವಾರ ಒಂದು ಸವಾಲು ತಗೊಳ್ಳಲ್ಲ. ದೇವರೇ, ಈ ವಾರ ಪೂರ್ತಿ ನಾನೇನು ಮಾಡ್ತೀನಿ? ಕೆಲಸ ಇಲ್ಲದವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಎಷ್ಟೊಂದು ಮಕ್ಕಳು, ಎಷ್ಟೊಂದು ಇಂಜಿನಿಯರ್ಸ್, ಎಷ್ಟೊಂದು ಡಾಕ್ಟರ್ಸ್, ಎಷ್ಟೊಂದು ಲಾಯರ್ಸ್ ಕೆಲಸ ಇಲ್ಲದೇ ಇದ್ದಾರೆ. ಯಾಕೆ? ನಮ್ಮ ಮನೆಯಲ್ಲೇ ಮಕ್ಕಳು ಓದಿದಾರೋ ಓದಲಿಲ್ವೋ ಕೆಲಸ ಇಲ್ಲದೇ ಇದ್ದಾರಲ್ಲ ಎಷ್ಟೋ ಜನ. ಕರ್ತನ ನೋಡಿ ಕೇಳೋಣ, ದೇವರೇ ನನ್ನ ಮಗನಿಗೆ ಕೆಲಸ ಇಲ್ಲ, ನನ್ನ ಮಗನಿಗೊಂದು ಕೆಲಸ ಕೊಡು, ಅದ್ಭುತ ಮಾಡುವಂಥ ದೇವರೇ ಅಂತೇಳಿ ಪ್ರಾರ್ಥಿಸು. ಕರ್ತನ್ ಮಾಡ್ತಾನೆ. ಈ ವಾರದೊಳಗೆ ಹಲ್ಲೆಲೂಯಾ ನಾವು ಏನು ಮಾಡೋಣ? ಈ ವಾರ ಪೂರ್ತಿ ಪ್ರಾರ್ಥಿಸೋಣ. ಯಾರಿಗೋಸ್ಕರ ಪ್ರಾರ್ಥಿಸೋಣ? ದೇವರೇ, ಬೆಳೆ ಬಹಳ, ಕೆಲಸದವ್ರು ಸ್ವಲ್ಪ. ಅದನ್ನು ಬೆಳೆ ಯಜಮಾನ್ ನೋಡಿ ಕೇಳಿ ಆ ರೋಗಿಗಳನ್ನು ಗುಣ ಮಾಡುವಂಥ ಕೆಲಸಗಾರನ ಕಳಿಸ್ಕೊಡು ದೇವರೇ. ದೇವದಿಂದ ಬಿಡುಗಡೆ ಮಾಡುವಂಥವ್ರನ್ನ ಕಳಿಸ್ಕೊಡು ದೇವರೇ. ಸತ್ತವ್ರನ್ನ ಎಬ್ಬಿಸುವಂಥವ್ರನ್ನ ಕಳಿಸ್ಕೊಡು ದೇವರೇ. ಕುಷ್ಠರೋಗಿಗಳನ್ನು ಗುಣ ಮಾಡುವಂಥವ್ರನ್ನ ಕಳಿಸ್ಕೊಡು ದೇವರೇ. ಉಚಿತವಾಗಿ ಹೊಂದಿದವರು ಉಚಿತವಾಗಿ ಕೊಡುವಂತೆ, ಫ್ರೀಯಾಗಿ ಆ ಕೆಲಸವನ್ನು ಮಾಡುವಂತೆ ಅಂಥ ಕೆಲಸಗಾರನ ಕಳಿಸ್ಕೊಡು ದೇವರೇ ಅಂತ ಪ್ರಾರ್ಥನೆ ಮಾಡಿ. ಆದರೆ ನಮ್ಮ ಮುಂದೆ ಇರುವಂಥ ಎಲ್ಲ ಸಮಸ್ಯೆಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ದೇಶದಲ್ಲಿರುವಂಥ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಅವರ ಮೇಲೆ ಕೆಲಸ ಮಾಡುವಂಥ ಭಾವನೆಗಳು ಬರಲಿ. ಜನರಿಗೆ ಒಳ್ಳೆಯದನ್ನು ಮಾಡುವಂಥ ಕೆಲಸಗಾರರಾಗಲಿ. ರೋಡುಗಳು ಹಾಕಲ್ಪಡಲಿ. ಕರ್ತನಿಗೆ ಸ್ತೋತ್ರ. ಎಷ್ಟೊಂದು ಕೆಲಸವಿದೆ. ಹಲ್ಲೆಲೂಯಾ. ಆ ಕೆಲಸವನ್ನು ಪೂರ್ತಿಗೊಳಿಸುವಂತ ಜ್ಞಾನ ಅವರಿಗೆ ದೇವರು ಕೊಡುವಂತೆ ಕರ್ತನ ನೋಡಿ ಪ್ರಾರ್ಥಿಸೋಣ. ಕರ್ತನಿಗೆ ಸ್ತೋತ್ರ. ಎಲ್ಲಿ ನೋಡಿದ್ರೇನು ಮೋಸ, ಎಲ್ಲಿ ನೋಡಿದ್ರೇನು ಅನ್ಯಾಯ, ಎಲ್ಲಿ ನೋಡಿದ್ರೇನು ನಾವೇನು ಮಾಡ್ತಾ ಇದ್ದೀವಿ? ಅನ್ಯಾಯದ ಸಂದೇಶವನ್ನು ಕೇಳ್ತಾ ಇದ್ದೀವಿ. ಆದರೆ ನಮ್ಮ ಪ್ರಾರ್ಥನೆ ಅದನ್ನೆಲ್ಲವನ್ನು ಬದಲಾಯಿಸುವುದು ಶಕ್ತವಾಗಿದೆ. ಸಹೋದರ ಸಹೋದರಿ, ಕರ್ತನ ನೋಡಿ ನಾವು ಪ್ರಾರ್ಥಿಸೋಣ. ಕಣ್ಗಳನ್ನು ಮುಚ್ಚಿ ಕರ್ತನ ನೋಡಿ ಪ್ರಾರ್ಥಿಸೋಣವೇ. ತಂದೆಯಾದ ದೇವರನ್ನು ಕೇಳೋಣ, ನನ್ನನ್ನು
ನಿನ್ನ ರಾಜ್ಯಕ್ಕೆ ಒಬ್ಬ ಕೆಲಸಗಾರನಾಗಿ ನಾನು ಅರ್ಪಿಸ್ತೇನೆ ಸ್ವಾಮಿ. ಹೌದು ಕರ್ತನೆ, ನಮ್ಮನ್ನು ಅರ್ಪಿಸೋಣ. ಎಷ್ಟು ದೊಡ್ಡ, ಒಂದು ವೇಳೆ ನಿನಗೆ ಕೆಲಸ ಇಲ್ವಾ ಮನೆಯಲ್ಲಿ, ನಾನು ಹೇಳ್ತೀನಿ, ಎಷ್ಟು ಹೇಳ್ತಾ, ಬೆಳೆ ಬಹಳ, ದೇವ್ರ ರಾಜ್ಯದಲ್ಲಿ ತುಂಬ ಕೆಲಸ ಇದೆ, ನಿನ್ನನ್ನು ಅರ್ಪಿಸು ಇವತ್ತು. ದೇವ್ರು ನೋಡಿ ಹೇಳು, ನನ್ನ ಕೆಲಸ ಇಲ್ಲದಿದ್ರೂ ಪರವಾದ ನಿನ್ನ ರಾಜ್ಯದಲ್ಲಿ ಆದರೂ ನನಗೊಂದು ಕೆಲಸ ಕೊಡು ಅಂತ ಕೇಳು. ಖಂಡಿತ ದೇವ್ರು ಒಂದು ಕೆಲಸ ಕೊಡ್ತಾನೆ. ಹಲ್ಲೆಲೂಯ. ನೀನು ಏನು ಮಾಡಬೇಕು ಅಂತ ನೀನು ಕನಸಲ್ಲಿ ಹೇಳ್ತಾನೆ. ಅದನ್ನು ನೀನು ಮಾಡಿದ್ರೆ ನೀನು ದೇವ್ರಿಗೆ ಕೆಲಸ ಮಾಡ್ತೀಯ. ದೇವ್ರಿಗೆ ಸ್ತೋತ್ರ. ನೋಡಿ, ನಾನು ಪ್ರಪಂಚದಲ್ಲಿ ಯಾರ್ಯಾರಿಗೋ ಕೆಲಸ ಮಾಡಿದ್ದೀನಿ, ಎಷ್ಟೆಷ್ಟೋ ದೊಡ್ಡ ಜನರಿಗೆ ಕೆಲಸ ಮಾಡಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ದೀನಿ, ದೇವ್ರಿಗೆ ಸ್ತೋತ್ರ. ಆದರೆ ದೇವ್ರ ಕೆಲಸ ಮಾಡುವಂಥದ್ದು ಅದಕ್ಕೆಲ್ಲದಕ್ಕಿಂತ ಮೇಲಾದದ್ದು ಸಹೋದರ ಸಹೋದರಿ. ಅದರಿಂದ ದೇವ್ರು ನೋಡಿ ಕೇಳು, ಕರ್ತನೆ ನಿನಗೆ ನಾನು ಕೆಲಸ ಮಾಡಲು ಬಯಸ್ತೇನೆ, ಆದರೆ ನನ್ನ ಕೆಲಸ ಏನು ಅಂತ ನನಗೆ ಗೊತ್ತು. ರೋಗಿಗಳನ್ನ ನಾನು ಗುಣ ಮಾಡಬೇಕು, ದೆವ್ವಗಳಿಂದ ಜನರನ್ನು ಬಿಡಿಸಬೇಕು, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಬೇಕು, ಸತ್ತವರನ್ನ ಎಬ್ಬಿಸಬೇಕು. ದೇವರೇ, ಈ ಶಕ್ತಿನ ನನಗೆ ಕೊಡು ಅಂತೇಳಿ ಪ್ರಾರ್ಥನೆ ಮಾಡು. ಕರ್ತನ ಕೊಡ್ತಾನೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಕರ್ತನೆ ನೀನು ಹೇಳಿದ ಈ ಮಾತುಗಳಿಗೋಸ್ಕರ ವಂದನೆ ಸ್ವಾಮಿ. ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸವನ್ನು ಕಳಿಸಬೇಕೆಂದು ಹೇಳಿ ಬೇಡಿಕೊಳ್ಳಿರಿ ಅಂತ ಹೇಳಿದಿ. ಕರ್ತನೆ, ಈಗ ನಾವು ಬೇಡ್ತೇವೆ ನಿನ್ನ ಹೆಸರಿನಲ್ಲಿ, ರೋಗ ಪರಿಹಾರ ಮಾಡುವಂಥ ಕೆಲಸಗಾರರು ಸ್ವಾಮಿ, ದೆವ್ವಗಳಿಂದ ಬಿಡಿಸುವಂಥ ಕೆಲಸಗಾರರು ಸ್ವಾಮಿ, ಕರ್ತನೆ ಸತ್ತವರನ್ನು ಎಬ್ಬಿಸುವಂಥ ಕೆಲಸಗಾರರು ಸ್ವಾಮಿ, ಮಾತ್ರವಲ್ಲ ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡುವಂಥ ಕೆಲಸಗಾರರು, ಅದು ಮಾತ್ರವಲ್ಲ ಉಚಿತವಾಗಿ ಕೊಡುವಂಥವರು ಸ್ವಾಮಿ. ಹಲ್ಲೆಲೂಯಾ. ಉಚಿತವಾಗಿ ಕೊಡುವಂಥ ಕೆಲಸಗಾರನ ಕಳಿಸಿಕೊಡು ಕರ್ತನೆ. ಮಾತ್ರವಲ್ಲ ಈ ಕೆಲಸದಲ್ಲಿ ಇರುವಂಥ ಕರ್ತನೆ ಒಬ್ಬೊಬ್ಬ ಕರ್ತನೆ ಸಭಾ ಪಾಲಕರಾಗಿರ್ಲಿ, ಅಪೊಸ್ತಲರಾಗಿರ್ಲಿ, ಪ್ರವಾದಿಯಾಗಿರ್ಲಿ, ಸುವಾರ್ತಿಕನಾಗಿರ್ಲಿ, ಕರ್ತನೆ ಯಾರಾಗಿದ್ದರೂ ಸಹ ಕರ್ತನೆ ಅವರ ಬಳಿಗೆ ಹೇಗೆ ಒಬ್ಬ ಶತಾಧಿಪತಿಯನ್ನ ಯೇಸುವಿನ ಬಳಿಗೆ ಕಳಿಸಿಕೊಟ್ಟಿಯು, ಅದೇ ರೀತಿಯಲ್ಲಿ ಸ್ವಾಮಿ ಸಮಸ್ಯೆ ಇರುವವರನ್ನು ಕರ್ತನೆ ಅಭಿಷೇಕಿಸಲ್ಪಟ್ಟಂತ ಜನರ ಮಧ್ಯದಲ್ಲಿ ನಡೆಸು ಸ್ವಾಮಿ. ನಿನಗೆ ಸ್ತೋತ್ರ. ಅವರು ಬರುವಾಗ ಕರ್ತನೆ ಮಾತಾಡುವ ಮಾತಿನ ಮೂಲಕ ನಂಬಿಕೆಗಳು ಉಂಟಾಗಲಿ. ಆ ನಂಬಿಕೆ ಮೂಲ ನಿನ್ನ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ನೀನು ಅಭಿಷೇಕಿಸಲ್ಪಟ್ಟಂತ ಒಬ್ಬೊಬ್ಬ ಸೇವಕನ್ನು ತೆಗೆದು ಉಪಯೋಗಿಸು, ಆಶೀರ್ವದಿಸು, ನಿನ್ನ ನಾಮವನ್ನು ಮಹಿಮೆ ಪಡಿಸು. ಯೇಸುವಿನ ನಾಮದಲ್ಲಿ ಕೇಳಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ಸಭಿಕರೇ, ಕರ್ತನ ಭೋಜನವನ್ನು ಆಚರಿಸುವಂತೆ ನಮ್ಮ ಮನೆಗಳಲ್ಲಿರುವಂಥ ಆ ರೊಟ್ಟಿಯನ್ನು ಮತ್ತು ದ್ರಾಕ್ಷರಸವನ್ನು ನಾವು ಕೈಯಲ್ಲಿ ತೆಗೆದುಕೊಂಡು ಕರ್ತನ ವಾಕ್ಯವನ್ನು ಕೇಳಿದ ಮೇಲೆ ವಂದನೆಯಿಂದ ಅದನ್ನು ನಾವು ತೆಗೆದುಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದಿರುವ ಪುಸ್ತಕ 11ನೇ ಅಧ್ಯಾಯ 23, 24, 25, 26 ವಾಕ್ಯಗಳು ಈ ರೀತಿಯಲ್ಲಿ ಹೇಳುತ್ತೆ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಆಮೆನ್. ವಂದನೆಯಿಂದ ನಾವು ತೆಗೆದುಕೊಳ್ಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಸರ್ವೇಂದ್ರಿಗಳೇ ಆತನ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರ ಒಂದನ್ನು ಮರೆಯಬೇಡ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ಪ್ರೀತಿ, ಪವಿತ್ರ ಆತ್ಮದ ಅನ್ಯೋನ್ಯತೆ, ಐಕ್ಯತೆ, ಸಂತೋಷ, ಸಮಾಧಾನ ನಮ್ಮೆಲ್ಲರ ಮೇಲೆ ಯೇಸುವಿನ ಆಗಮದವರೆಗೂ ಎಂದೆಂದಾಗಿರಲಿ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್.